ಚಿರತೆ ದಾಳಿಗೆ ಹಸು ನಾಯಿ ಬಲೆ, ರೈತರಲ್ಲಿ ಆತಂಕ. ಸಿರಿಗೆರೆ ಸಮೀಪದ ಸೀಗೆಹಳ್ಳಿ ಗ್ರಾಮದ ಪ್ರೇಮ ಎಂಬುವರ ಹಸು ಫಾರಂಗೆ ಶುಕ್ರವಾರ ಮಧ್ಯರಾತ್ರಿ ಚಿರತೆ ದಾಳಿ ಮಾಡಿ ಹಸು ಹಾಗೂ ನಾಯಿಯನ್ನ ಹಿಡಿದು ಕೊಂದಿದ್ದು ರೈತರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಮಾಡಿ ಸ್ಥಳ ಪರಿಶೀಲನೆಯನ್ನು ಮಾಡಿ ಚಿರತೆಯನ್ನ ಹಿಡಿಯುವ ಕಾರ್ಯಕ್ಕೆ ಮುಂದಾಗಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಈ ಹಸು ಫಾರಂನಲ್ಲಿ ಎಮ್ಮೆ, ಗಿರು ಸ್ಥಳೀಯ ಎತ್ತುಗಳಿದ್ದು ಒಂದು ಹಸು 1 ಲಕ್ಷಕ್ಕಿಂತ ಅಧಿಕ ಬೆಲೆ ಬಾಳುವಂತಹ ಹಸುಗಳಾಗಿದ್ದು ಇನ್ನು ಮುಂದೆ ಪ್ರತಿದಿನ ದಾಳಿ ಮಾಡಿದರೆ ತುಂಬಾ ತೊಂದರೆಯಾಗುತ್ತದೆ. ಹಾಗಾಗಿ ಮುಂದೆ ನಡೆಯುವ ತೊಂದರೆಯನ್ನ ತಪ್ಪಿಸಬೇಕೆಂದು ರೈತ ಮಹಿಳೆ ಪ್ರೇಮ ತಿಳಿಸಿದ್ದಾರೆ. ಹೈನುಗಾರಿಕೆಯನ್ನೇ ನಂಬಿಕೊಂಡು ಬದುಕುತ್ತಿರುವ ಕುಟುಂಬಕ್ಕೆ ಚಿರತೆ ದಾಳಿಯಿಂದ ತುಂಬಾ ನಷ್ಟ ಆಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರವನ್ನ ಕೊಡಬೇಕೆಂದು ರೈತ ಮಹಿಳೆ ಪ್ರೇಮ ಆಗ್ರಹಿಸಿದರು. ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿರುವ ಕುಟುಂಬದಲ್ಲಿ ಈ ಚಿರತೆಯ ದಾಳಿಯಿಂದ ಗ್ರಾಮಸ್ಥರಲ್ಲಿ ತುಂಬಾ ಆತಂಕವನ್ನುಂಟು ಮಾಡಿದೆ. ಹಾಗೂ ಮಳೆ ಇಲ್ಲದೆ ಕಂಗಾಲಾಗಿರುವ ರೈತರು ಕೊಳವೆ ಬಾವಿಯ ನೆರವಿನಿಂದ ರಾತ್ರಿ ಇಡೀ ನೀರು ಬಿಡಲು ಹೋಗುತ್ತಾರೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡುತ್ತೆ ಎನ್ನುವ ಭಯದಲ್ಲಿ ರೈತರು ಕಂಗಾಲಾಗಿದ್ದಾರೆ ಎಂದರು. ಸಂಬಂಧಪಟ್ಟ ಅಧಿಕಾರಿಗಳು ಚಿರತೆಯನ್ನ ಹಿಡಿಯಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ವರದಿ ಹರೀಶ್, ಚಿತ್ರದುರ್ಗ, NKS TV4. ನನ್ನ ಹೆಸರು ಪ್ರೇಮ, ರೈತ ಮಹಿಳೆ. ನಾನೊಬ್ಬಳು ರೈತ ಮಹಿಳೆ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವು ನಮ್ಮ ಸಿರಿಗೆರೆ ಸಮೀಪದ ಸೀಗೆಹಳ್ಳಿ ಗ್ರಾಮ ನಮ್ಮದು. ನಾವು ಸುಮಾರು ಹಸು, ಎಮ್ಮೆ, ಕರುಗಳನ್ನ ಸಾಕಿದ್ದೇವೆ. ಅದರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ಹಸು, ದನ, ಕರುಗಳಿದ್ದಾವೆ. ಅದರಲ್ಲಿ ರಾತ್ರಿ ಸರಿ ಸುಮಾರು 1 ಗಂಟೆ ಟೈಮಲ್ಲಿ ಚಿರತೆ ಬಂದು 1 ವರ್ಷದ ಕರು ಮತ್ತು ನಾಯಿಯನ್ನು ಬಲಿ ತಗೊಂಡಿದೆ. ಇದಕ್ಕೆ ದಯವಿಟ್ಟು ನನ್ನಲ್ಲಿ ಏನು ಮನವಿ ಮಾಡ್ಕೊಳ್ತೀನಿ ಅಂದರೆ ಅರಣ್ಯ ಇಲಾಖೆದವರು ಬಂದು ಕೂಡಲೇ ಪರಿಶೀಲನೆ ಮಾಡಬೇಕು, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು ಅಂತ ದಯವಿಟ್ಟು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ನಮ್ಮ ದನ ಕರುಗಳು ಭಾಳ ಇದ್ದಾವೆ. ದಿನಕ್ಕೊಂದೊಂದು ಸಾವು ಸಂಭವಿಸಿದರೆ ನಾವೇನು ಮಾಡಬೇಕು? ನಾವು ತುಂಬ ಬಡತನದಲ್ಲಿದ್ದೀವಿ. ದಯವಿಟ್ಟು ಅರಣ್ಯ ಇಲಾಖೆದವರು ಮತ್ತು ಎಲ್ಲರೂ ಬಂದು ನಮಗೆ ಸಹಾಯ ಮಾಡಬೇಕು, ಪರಿಹಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.